Hello dear student, welcome to my YouTube channel Biology Best Ever. Nanu Kamal Nayak. Today we are going to discuss about the next concept of sexual reproduction in flowering plant, that is the pollen pistil interaction. ನೋಡಿ ಇದಕ್ಕಿಂತ ಮುಂಚೆ ವಿಡಿಯೋಗಳನ್ನ ನೋಡಿಲ್ಲ, ದಯವಿಟ್ಟು ಇದಕ್ಕಿಂತ ಮುಂಚೆ ವಿಡಿಯೋಗಳನ್ನ ನೀವು ನೋಡಬೇಕು. ಅಂದಾಗ ಮಾತ್ರ ಈ ಕಾನ್ಸೆಪ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತದ. ನಾವು ಪಾಲಿನೇಷನ್ ಪ್ರೊಸೆಸ್ ಅಲ್ಲಿ ಏನ್ ನೋಡಿವಂತಂದ್ರೆ ಆಂಥದಿಂದ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಪಾರ್ಟ್ ಮೇಲೆ ಬಂದು ಯಾವ ರೀತಿ ಬರ್ತದ ಅನ್ನೋದು ನೋಡಿವಿ. ಅದರದ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಸ್ಟಿಗ್ಮಾ ಪಾರ್ಟ್ ಮೇಲೆ ಬಂದ ನಂತರ ಪೋಲನ್ ಗ್ರೇನ್ಸ್ ಗಳು ಏನ್ ಮಾಡ್ತಾವು ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಹಿಯರ್ ಐ ವಿಲ್ ಡ್ರಾ ದ ಪ್ಯಾಟರ್ನ್ ಆಫ್ ಸ್ಟಿಗ್ಮಾ. ಓಕೆ, ಸ್ವಲ್ಪ ಲಾರ್ಜರ್ ಆಗಿ ತೆಗಿತಾ ಇದ್ದೀನಿ, ಯಾಕಂತಂದ್ರೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ ಅನ್ನೋದ್ರಗೋಸ್ಕರ. ಇದು ಲಾಂಗ್ ಟ್ಯೂಬುಲರ್ ಲೈಕ್ ಸ್ಟ್ರಕ್ಚರ್ಸ್ ಅಲ್ಲಿ ಇರುವಂತ ಸ್ಟೈಲು. ನೆಕ್ಸ್ಟ್ ಕೆಳಗಡೆ ಇರುವಂತದ್ದು ಏನ್ ಹೇಳ್ರಿ, ಇದು ಓವರಿ. ಓಕೆ, ಇದು ಸ್ಟಿಗ್ಮಾ ಪಾರ್ಟ್ ಅಂಡ್ ಸ್ಟೈಲ್, and below one is ovary. That already we know. Inside the ovary there is a presence of ovule. Ovary ಒಳಗಡೆ ಏನ್ ಪ್ರೆಸೆಂಟ್ ಇರುತ್ತಪ್ಪ ಅಂತಂದ್ರೆ ಓವ್ಯೂಲ್ ಪ್ರೆಸೆಂಟ್ ಇರ್ತದ. ಈ ಓವ್ಯೂಲದ ಒಳಗಡೆ ಏನಿರ್ತದೆ ಹೇಳ್ರಿ, ಎಂಬ್ರಿಯೋ ಸ್ಯಾಕ್ ಇರ್ತದ. ಈ ಎಂಬ್ರಿಯೋ ಸ್ಯಾಕ್ ಅದ ಒಳಗಡೆ ಏನಿರ್ತಾವ ಅಂತಂದ್ರೆ 3 ಸೆಲ್ ಒಂದ್ ಕಡೆ ಇರ್ತೈತಿ, ಇನ್ನೊಂದು 3 ಸೆಲ್ ಇನ್ನೊಂದ್ ಕಡೆ ಇರ್ತದ. ಇದ್ರದ್ದು ಒಳಗಡೆ ನಮಗೆ ಏನ್ ಸಿಗತ್ತ ಅಂತಂದ್ರೆ ಎಗ್ ಸೆಲ್ ಸಿಗತ್ತೆ. ನೆಕ್ಸ್ಟ್ ಇವಾಗ ಹಂಗು ಹಿಂಗು ಮಾಡಿ ಇಲ್ಲಿ ಮೇಲ್ಗಡೆ ಏನದ ಹೇಳ್ರಿ, ಇವಾಗ ಇಲ್ಲಿ ಬಹಳಷ್ಟಕ್ಕೊಂದು ಪೋಲನ್ ಗ್ರೇನ್ಸ್ ಗಳು ಬಂದವು. ಪಾಲಿನೇಷನ್ ಪ್ರೊಸೆಸ್ ಮುಖಾಂತರ ಪೋಲನ್ ಗ್ರೇನ್ಸ್ ಗಳು ಬಂದವು. ಅವು ಹೆಂಗ್ ಬಂದವ ಗೊತ್ತಿಲ್ಲ, ಅದು ಇನ್ಸೆಕ್ಟ್ ಮುಖಾಂತರ ಆದ್ರೂ ಬರಬಹುದು, ಇಲ್ಲ ವಾಟರ್ ಮುಖಾಂತರ ಆದ್ರೂ ಬರಬಹುದು, ಇಲ್ಲ ವಿಂಡ್ ಮುಖಾಂತರ ಆದ್ರೂ ಬರಬಹುದು. ಟೋಟಲಿ ಪೋಲನ್ ಗ್ರೇನ್ಸ್ ಏನ್ ಮಾಡ್ಯಾವ ಅಂತಂದ್ರೆ ಇವಾಗ ಈ ಸ್ಟಿಗ್ಮಾ ಸುತ್ತಲಕ್ಕೂ ಬಂದು ವೇಟ್ ಮಾಡಕತ್ತಾವ ಅಂತ ತಿಳ್ಕೊರಿ. ಯಾವ ರೀತಿ ಏರೋಪ್ಲೇನ್ ಮೇಲ್ಗಡೆ ಹಾರಾಡ್ತಿರ್ತದ, ಏರ್ಪೋರ್ಟ್ ನ ಯಾವ ರೀತಿ ಇಳಿತದಲ್ಲ ಆ ಟೈಪ್. ಜಸ್ಟ್ ಒಂದು ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ರಿ, ಈ ಸ್ಟಿಗ್ಮಾ ಪಾರ್ಟ್ ಏನೈತಲ್ಲ ಇದು ಮ್ಯಾಂಗೋ ಫ್ಲವರ್ ಸ್ಟಿಗ್ಮಾ ಅಂತಂದ್ರೆ ಮ್ಯಾಂಗೋ ಪ್ಲಾಂಟ್ ಅದು ಸ್ಟಿಗ್ಮಾ ಅಂತ ಇಮ್ಯಾಜಿನ್ ಮಾಡ್ರಿ. ಸೊ ಇಲ್ಲಿ ಮೇಲ್ಗಡೆಗೆ ಬಹಳಷ್ಟಕ್ಕೊಂದು ಪೋಲನ್ ಗ್ರೇನ್ಸ್ ಗಳದಾವು. ಇದರಲ್ಲಿ ಈ ಒಂದೇ ಪೋಲನ್ ಗ್ರೇನ್ ಯಾವ್ದು ಅಂತಂದ್ರೆ ಇದು ಮ್ಯಾಂಗೋ ಪ್ಲಾಂಟ್ ಅದ ಪೋಲನ್ ಗ್ರೇನ್ಸ್. ಇದು ಯಾವ್ದು ಪೋಲನ್ ಗ್ರೇನ್ಸ್ ಅಂತಂದ್ರೆ ನೀಮ್ ಪ್ಲಾಂಟ್ ಅದ ಪೋಲನ್ ಗ್ರೇನ್ಸ್ ಆಗಿರ್ಬೋದು. ಈ ಪೋಲನ್ ಗ್ರೇನ್ ಯಾವ್ದಾಗಿರ್ಬೋದು ಅಂತಂದ್ರೆ ಟೊಮ್ಯಾಟೊ ಪ್ಲಾಂಟ್ ಅದ ಪೋಲನ್ ಗ್ರೇನ್ಸ್ ಆಗಿರ್ಬೋದು. ಇದು ಚಿಲ್ಲಿ ಪ್ಲಾಂಟ್ ಅದ ಪೋಲನ್ ಗ್ರೇನ್ಸ್ ಆಗಿರ್ಬೋದು. ನೆಕ್ಸ್ಟ್ ಇದು ಯಾವ್ದಪ್ಪ ಅಂತಂದ್ರೆ ಗವಾ ಪ್ಲಾಂಟ್ ಅದ ಪೋಲನ್ ಗ್ರೇನ್ಸ್ ಆಗಿರ್ಬೋದು. ಇಲ್ಲಿ ಇಷ್ಟಕ್ಕೊಂದು ಪೋಲನ್ ಗ್ರೇನ್ಸ್. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಟು ದಿ ಎನ್ವಿರಾನ್ಮೆಂಟ್ ಬಿಕಾಸ್ ಡ್ಯೂ ಟು ದಿ insect pollination the variety of pollen grains they comes and attach on the stigma part. That is a possibility. And another one, the pollination it does not guarantee the fertilization process. ಈ ಪಾಲಿನೇಷನ್ ಆಗಿ ಸ್ಟಿಗ್ಮಾ ಪಾರ್ಟ್ ಮೇಲ್ಗಡೆ ಬಂದು ಕುಂತಂತಂದ್ರೆ ಅದು ಫರ್ಟಿಲೈಸೇಷನ್ ಆಗಂಗಿಲ್ಲ. ಫರ್ಟಿಲೈಸೇಷನ್ ಆಗೋ ಪ್ರೊಸೆಸ್ ಬೇರೆ, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಪ್ರೊಸೆಸ್ ನಡೀತದ. ಸೊ ಇದ್ರಲ್ಲಿ ಏನಾಗುತ್ತೆ ಹೇಳ್ರಿ, ಇವಾಗ ಈ ಇದೇನು ಸ್ಟಿಗ್ಮಾ ಪಾರ್ಟ್ ಇದೆಯಲ್ಲ ಇದ್ರ ಮೇಲ್ಗಡೆ ಮ್ಯಾಂಗೋ ಪೋಲನ್ ಗ್ರೇನ್ಸ್ ಬರ್ತಾವ, ನೀಮ್ ಪೋಲನ್ ಗ್ರೇನ್ಸ್ ಬರ್ತದೆ, ಎಲ್ಲಾದು ಸಹಿತ ಪೋಲನ್ ಗ್ರೇನ್ಸ್ ಗಳು ಇದ್ರ ಮೇಲೆ ಬಂದು ಅಟ್ಯಾಕ್ ಆಗ್ತದೆ. ಸೊ ಇವುಗಳಲ್ಲಿ ಏನಾಗತ್ತಂತಂದ್ರೆ ಓನ್ಲಿ ದ ಸ್ಟಿಗ್ಮಾ ಹ್ಯಾಸ್ ದ ಕೆಪಾಸಿಟಿ ಟು ರಿಕಗ್ನೈಸ್ ದಿ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್. ತನ್ನ ಪೋಲನ್ ಗ್ರೇನ್ ಯಾವ್ದದ ಅದನ್ನ ಮಾತ್ರ ಏನ್ ಮಾಡ್ತದ ಅಂದ್ರೆ ಅದು ಇದ್ರ ಮೇಲೆ ಬಂದು ಕುತ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತದ. ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಕಂಪ್ಯಾಟಿಬಲ್ ಅಂತ ಕರಿತೀವಿ. ಸೊ ಈ ಉಳಿಕೆದ ಪೋಲನ್ ಗ್ರೇನ್ಸ್ ಗಳು ಏನದಾವಲ್ಲ, ನೀಮ್ ಆಗಿರ್ಬೋದು, ಟೊಮ್ಯಾಟೊ, ಗವಾ ಆಗಿರ್ಬೋದು. ಸೊ ಇವುಗಳನ್ನ ಯಾವ ಟೈಪ್ ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ ಅಂತಂದ್ರೆ ರಾಂಗ್ ಟೈಪ್ ಪೋಲನ್ ಗ್ರೇನ್ಸ್ ಆರ್ ಎಲ್ಸ್ ದಟ್ ಈಸ್ ಕಾಲ್ಡ್ ಆಸ್ ನಾನ್ ಕಂಪ್ಯಾಟಿಬಲ್. Then how it will be reject the pollen grains here? So they only accept the right type of the pollen grains. Right type pollen grains na accept ಮಾಡ್ತದ, wrong type pollen grains na ಏನ್ ಮಾಡತ್ತಂತಂದ್ರೆ ರಿಜೆಕ್ಟ್ ಮಾಡ್ತದ. ಇದು ರಿಜೆಕ್ಟ್ ಯಾವ ರೀತಿ ಮಾಡತ್ತಂತಂದ್ರೆ ಇಟ್ ಇನ್ಹಿಬಿಟ್ ದಿ ಪೋಲನ್ ಜರ್ಮಿನೇಷನ್. ಇದ್ರದ್ ಮೇಲ್ಗಡೆ ಪೋಲನ್ ಜರ್ಮಿನೇಷನ್ ಆಗ್ಲಿಕ್ಕೆ ಬಿಡಂಗಿಲ್ಲ. ಮತ್ತೆ ಇನ್ನೊಂದು ಟೈಮ್ ಅಲ್ಲಿ ಏನ್ ಮಾಡ್ಬೋದು ಹೇಳ್ರಿ, ಇಟ್ ಡು ನಾಟ್ ಅಲೋ ಟು ಗ್ರೋ ದಿ ಪೋಲನ್ ಟ್ಯೂಬ್. ಇದ್ರ ಮೇಲ್ಗಡೆ ಪೋಲನ್ ಟ್ಯೂಬ್ ಅನ್ನು ಸಹಿತ ಫಾರ್ಮೇಶನ್ ಮಾಡಕ್ಕೆ ಬಿಡಲ್ಲ. ಈ ರೀತಿಯಾಗಿ ಇದ್ರ ಮೇಲೆ ಅಪ್ಪಿ ತಪ್ಪಿನೂ ಸಹಿತ ಈ ಪೋಲನ್ ಗ್ರೇನ್ಸ್ ಬಂದು ಕುಂತೂ ಸಹಿತ ಏನ್ ಮಾಡ್ತದ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತದ. ಯಾವ ರೀತಿ ಇನ್ಹಿಬಿಟ್ ದ ಪೋಲನ್ ಜರ್ಮಿನೇಷನ್ ಅಂಡ್ ಪೋಲನ್ ಟ್ಯೂಬ್ ಗ್ರೋತ್. ನೌ ದ ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಅಟ್ಯಾಚ್ಡ್ ಆನ್ ದಿ ಸ್ಟಿಗ್ಮಾ ಪಾರ್ಟ್. ಈ ಸ್ಟಿಗ್ಮಾ ಪಾರ್ಟ್ ಮೇಲೆ ಈ ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಬಂದು ಕುಂತೈತಂತ ತಿಳ್ಕೊರಿ. ಈ ನಮಗ ಪೋಲನ್ ಗ್ರೇನ್ಸ್ ದ ಸ್ಟ್ರಕ್ಚರ್ ನೆನಪಿರ್ಬೇಕು. ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದ
ನೋಡ್ರಿ, ಔಟರ್ ಲೇಯರ್ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಮ್, ಡಿಸ್ಕಂಟಿನ್ಯೂಸ್ ಲೇಯರ್ ಆಗಿರ್ತದ. ಇನ್ನರ್ ಲೇಯರ್ ದಟ್ ಈಸ್ ಕಾಲ್ಡ್ ಆಸ್ ಇಂಟೈನ್. ಈ ಇಂಟೈನ್ ಒಳಗಡೆ ಮತ್ತೆ ಎರಡು ಸೆಲ್ ಇರ್ತಾವು, ಒಂದು ವೆಜಿಟೇಟಿವ್ ಸೆಲ್ ಇರ್ತದ, ಇನ್ನೊಂದು ಜನರೇಟಿವ್ ಸೆಲ್ ಇರ್ತದೆ. ಇಲ್ಲ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೆಯಾಕತ್ತೀನಿ, ಮತ್ತೆ ನೀವು ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಡ್ರಿ. ಸೊ ಇದು ಹೊರಗಡೆ ಏನ್ ಹೇಳ್ರಿ, ಎಕ್ಸೈನ್ ಲೇಯರ್ ಇರ್ತದ, ಅಂಡ್ ಇಟ್ ಆಲ್ಸೋ ಹ್ಯಾಸ್ ದಿ ಜರ್ಮ್ ಪೋರ್. ಇದು ಪೋಲನ್ ಗ್ರೇನ್ಸ್. ಇವಾಗ ಪೋಲನ್ ಜರ್ಮಿನೇಷನ್ ಅಂತಂದ್ರೇನು? ಇಲ್ಲೇನಾಗತ್ತ, ಈ ಇಂಟೈನ್ ಲೇಯರ್ ಅದು ಒಂದು ಪಾರ್ಟ್ ಏನಾಗುತ್ತೆ ಅಂತಂದ್ರೆ ಇದು ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಗ್ರೋ ಆಗಿ ಒಂದು ಲಾಂಗ್ ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್ ಅನ್ನು ಫಾರ್ಮೇಶನ್ ಮಾಡ್ತದ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಪೋಲನ್ ಟ್ಯೂಬ್ ಅಂತ ಕರಿತೀವಿ. ಇದ್ರದ್ದು ಒಳಗಡೆ ಇರುವಂತ ಎರಡು ಸೆಲ್ ಅಲ್ಲಿ, ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಒಳಗಡೆ ಇರುವಂತ ಸೆಲ್ ಏನಾಕವ ಅಂತಂದ್ರೆ ದಿ ಅಂಡರ್ಗೋ ದಿ ರಿಪಿಟೇಟಿವ್ ಸೆಲ್ ಡಿವಿಷನ್, ದಟ್ ಈಸ್ ಮೈಟಾಟಿಕ್ ಸೆಲ್ ಡಿವಿಷನ್. ಇಲ್ಲಿ ಎರಡು ಸೆಲ್ ಗಳನ್ನ ಏನ್ ಮಾಡ್ತದಂದ್ರೆ ಇದು ಫಾರ್ಮೇಶನ್ ಮಾಡ್ತದ. ಈ ಎರಡೂ ಸೆಲ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೇಲ್ ಗ್ಯಾಮೇಟ್ ಅಂತ ಕರಿತೀವಿ. ಇದನ್ನು ಪೋಲನ್ ಜರ್ಮಿನೇಷನ್ ಅಂತ ಕರೀತಾರೆ. ಒಂದು ಸರ್ತಿ ಏನಾದ್ರೂ ಪೋಲನ್ ಗ್ರೇನ್ಸ್ ಸಿಗ್ಮಾ ಮೇಲೆ ಬಂದು ಕುಂತಂದ್ರೆ ತನ್ನ ಲಾಂಗ್ ಪೋಲನ್ ಟ್ಯೂಬ್ ಗಳನ್ನ ಸ್ಟೈಲ್ ಮುಖಾಂತರ ಏನ್ ಮಾಡ್ತದಂದ್ರೆ ಓವರಿ ವರೆಗೂ ಒಯ್ತದ, ಇದ್ರವರೆಗೂ ಬರ್ತದೆ ಇದು ಕಂಪ್ಲೀಟ್ ಆಗಿ. ಮತ್ತೆ ಇದ್ರದ್ದು ಒಳಗಡೆ ಏನಿರ್ತದೆ ಹೇಳ್ರಿ, ಎರಡು ಮೇಲ್ ಗ್ಯಾಮೆಟ್ಸ್ ಗಳನ್ನ ತಗೊಂಡು ಬರ್ತಾವು. ಈ ರೀತಿ ಸ್ಟಿಗ್ಮಾ ಪಾರ್ಟ್ ಏನ್ ಪೋಲನ್ ಗ್ರೇನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತದಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕಂಟಿನ್ಯೂಸ್ ಡೈಲಾಗ್. ಕಂಟಿನ್ಯೂಸ್ ಡೈಲಾಗ್ ನಡೀತಾ ಇರ್ತದೆ. ಯಾವುದು ಕಂಟಿನ್ಯೂಸ್ ಡೈಲಾಗು? ರಿಜೆಕ್ಟ್ ಮಾಡೋದು, ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು, ಅಕ್ಸೆಪ್ಟ್ ಮಾಡೋದು. ಸೊ ಇಟ್ ಮೇನ್ಲಿ ಆಕರ್ಸ್ ಬೈ ದಿ ಕೆಮಿಕಲ್ ಇಂಟ್ರಾಕ್ಷನ್. ಇದು ಯಾವುದ್ರ ಮುಖಾಂತರ ನಡೀತದ? ಕೆಮಿಕಲ್ ಇಂಟ್ರಾಕ್ಷನ್ ಮುಖಾಂತರ ನಡೀತದ. ಈ ಪೋಲನ್ ಟ್ಯೂಬ್ ಏನಿದೆಯಲ್ಲ, ಇದು ಕಂಟಿನ್ಯೂಸ್ ಆಗಿ ಸ್ಟಿಗ್ಮಾ ಮತ್ತೆ ಸ್ಟೈಲ್ ಅನ್ನ ಭೇದಿಸಿ ಕಂಪ್ಲೀಟ್ಲಿ ಓವರಿಗೆ ಬಂದು ಟಚ್ ಆಗ್ತದ. ಈ ಓವರಿಗೆ ಬಂದು ಟಚ್ ಆಗಿ ಯಾವ ಪೋರ್ಷನ್ ಹೋಗತ್ತಂತಂದ್ರೆ, ಇಮ್ಯಾಜಿನ್ ಮಾಡ್ಕೊಡ್ರಿ, ಅನಾಟ್ರೋಪಸ್ ಓವಿಲ್ ಅನ್ನ ನಾವು ಡೈಗ್ರಾಮ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಎರಡು ಎಂಡ್ ನೋಡಿದೀವಿ. ಎಗ್ ಈ ಕಡೆ ಐತಂದ್ರೆ ಇದು ಕೆಳಗಿನ ಎಂಡ್ ಏನಾಗಿರ್ತದೆ ಹೇಳ್ರಿ, ಮೈಕ್ರೋಪೈಲ್ ಎಂಡ್ ಆಗಿರ್ತದ. ಎಗ್ ಇರುವಂತ ಎಂಡ್ ಮೈಕ್ರೋಪೈಲ್ ಎಂಡ್. ಅದರ ಅಪೋಸಿಟ್ ಎಂಡ್ ಯಾವ್ದಾಗಿರ್ತದ ಅಂದ್ರೆ ಚಲಾಜಾ ಎಂಡ್ ಆಗಿರ್ತದ. ಸೊ ಈ ಪೋಲನ್ ಟ್ಯೂಬ್ ಹೋಗುವಂತ ಪಾತ್ವೇ ಯಾವ್ದಿರುತ್ತಂತಂದ್ರೆ ಮೈಕ್ರೋಪೈಲಾರ್ ಎಂಡ್. ಅಲ್ಲಿ ಒಂದು ಪೋರ್ ಪ್ರೆಸೆಂಟ್ ಇರ್ತದ. ಇಲ್ಲಿ ಮೈಕ್ರೋಪೈಲಾರ್ ಪೋರ್ ಪ್ರೆಸೆಂಟ್ ಇರ್ತದೆ. ಬೇಕಾದ್ರೆ ನೀವು ಅನಾಟ್ರೋಪಸ್ ಓವಿಲ್ ಡೈಗ್ರಾಮ್ ಅಲ್ಲಿ ನೋಡ್ಕೊಳ್ರಿ, ಇಲ್ಲಿ ಪೋರ್ ಪ್ರೆಸೆಂಟ್ ಇರ್ತದ. ಸೊ ಅದ್ರ ಮುಖಾಂತರ ಏನಾಗತ್ತ ಅಂತಂದ್ರೆ ಪೋಲನ್ ಟ್ಯೂಬ್ ಒಳಗಡೆ ಹೋಗತ್ತ. ಮತ್ತೆ ಇಲ್ಲಿ ಪೋಲನ್ ಟ್ಯೂಬ್ ಒಳಗಡೆ ಹೋದ ತಕ್ಷಣ ಅದನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಅದನ್ನ ರಿಸೀವ್ ಮಾಡ್ಕೊಂತ, ಯಾರು ಅದನ್ನ ವೆಲ್ಕಮ್ ಮಾಡ್ತಾರಪ್ಪ ಅಂತಂದ್ರೆ ದ ಫಿಲಿಫಾರ್ಮ್ ಅಪ್ಯಾರಟಸ್, ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, those are called as filiform apparatus. ಈ ಫಿಲಿಫಾರ್ಮ್ ಅಪ್ಯಾರಟಸ್ ಮುಖಾಂತರ ಏನಾಗುತ್ತೆ ಅಂದ್ರೆ ಪೋಲನ್ ಟ್ಯೂಬ್ ಟೋಟಲಿ ಇಲ್ಲಿ ಬಂದು ರೀಚ್ ಆಗ್ತದೆ. ಇವಾಗ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಲಿ ಪೋಲನ್ ಟ್ಯೂಬ್ ಬಂದು ರೀಚ್ ಆಗೈತಿ, ಅದ್ರ ಒಳಗಡೆ ಇಬ್ರು ಬೀಗ್ರ ಬಂದಾರ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇಬ್ರು ಹುಡುಗರು ಅದರ, ಇವ್ರು ಏನ್ ಮಾಡ್ಯಾರ ಹೇಳ್ರಿ, ಒಂದು ಹೆಣ್ಣು ನೋಡಕ್ ಬಂದಾರ ಅಂತ ತಿಳ್ಕೊರಿ, ಎದಕ್ಕಾರ ಬಂದಾರ ಅಂತ ತಿಳ್ಕೊರಿ. ಬಟ್ ಟೋಟಲಿ ಈ ಮನಿಗೆ ಬಂದಾರ. ಈ ಮನಿ ಒಳಗಡೆ ಏನೈತೆ ಹೇಳ್ರಿ, ಒಂದು ಎಗ್ ಸೆಲ್ ಅದ. ಸೊ ಟೋಟಲಿ 7 ಸೆಲ್ಸ್ ಅದಾವ. ಈ 7 ಸೆಲ್ಸ್ ಒಳಗಡೆ ಇವು ಯಾರ್ಯಾರು ನೋಡ್ತಾವು, ಯಾರ್ಯಾರ ಜೊತೆ ಕೂಡ್ತದ ಅಂದ್ರೆ ಯಾರ ಜೊತೆ ಫರ್ಟಿಲೈಸೇಷನ್ ಆಗತ್ತ ಅನ್ನೋದು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ ಬರ್ರಿ. ಸ್ಟಿಗ್ಮಾ ಪಾರ್ಟ್ ಮೇಲೆ ಪೋಲನ್ ಗ್ರೇನ್ಸ್ ಡಿಪಾಸಿಟ್ ಆಗಿ ಪೋಲನ್ ಟ್ಯೂಬ್ ಅನ್ನ ಫಾರ್ಮೇಶನ್ ಮಾಡಿ ಸ್ಟೈಲ್ ಮುಖಾಂತರ ಎಮರ್ಜ್ ಆಗಿ ಓವರಿಗೆ ರೀಚ್ ಆಗಿ ಮೈಕ್ರೋಪೈಲ್ ಎಂಡ್ ಮುಖಾಂತರ ಫಿಲಿಫಾರ್ಮ್ ಅಪ್ಯಾರಟಸ್ ದಿಂದ ಕ್ಯಾಪ್ಚರ್ ಆಗಿ ಎಂಬ್ರಿಯೋ ಸ್ಯಾಕ್ ಒಳಗಡೆ ಪೋಲನ್ ಟ್ಯೂಬ್ ರೀಚ್ ಆಗುವಂತಹ ಪ್ರೊಸೆಸ್ ಏನೈತಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಸ್ಟಿಗ್ಮಾ ಪಾರ್ಟ್ ಮೇಲೆ ಪೋಲನ್ ಗ್ರೇನ್ ಡಿಪಾಸಿಟ್ ಆಗೋದ್ರಿಂದ ಹಿಡಿದು ಪೋಲನ್ ಟ್ಯೂಬ್ ಎಂಬ್ರಿಯೋ ಸ್ಯಾಕ್ ರೀಚ್ ಆಗುವಂತ ಪ್ರೊಸೆಸ್ ಗೆ ನಾವು ಏನಂತ ಕರಿತೀವಿ, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸೊ ಈ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಒಳಗಡೆ ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಅನ್ನ ಅಕ್ಸೆಪ್ಟ್ ಮಾಡೋದು, ರಾಂಗ್ ಟೈಪ್ ಪೋಲನ್ ಗ್ರೇನ್ಸ್ ಅನ್ನ ರಿಜೆಕ್ಟ್ ಮಾಡೋದು, ಇದು ಏನಾಗತ್ತಂದ್ರೆ ಪ್ರಮೋಷನ್ ಅಂಡ್ ಇನ್ಹಿಬಿಷನ್ ಆಫ್ ದಿ ಪೋಲನ್ ಗ್ರೇನ್ಸ್ ಅನ್ನು ಇಂಡಿಕೇಟ್ ಮಾಡ್ತದೆ. ಹಾಗಾದ್ರೆ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಪ್ರೊಸೆಸ್ ಮಾಡುವಂತ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರೀತಾರೆ. ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ they bring about the pollen grains of the different species.
ಬೇರೆ ಬೇರೆ ಸ್ಪೀಸೀಸ್ ಅಲ್ಲಿ ಇರುವಂತ ಪೋಲನ್ ಗ್ರೇನ್ಸ್ ಅನ್ನು ಏನ್ ಮಾಡ್ತಾರ, ಒಂದ್ ಕಡೆ ತಗೊಂಡ್ ಬರ್ತಾರೆ. ತಗೊಂಡು ಬಂದು ಅದನ್ನ ಏನ್ ಮಾಡ್ತಾರ ಅಂತಂದ್ರೆ ಕ್ರಾಸಿಂಗ್ ಮಾಡ್ತಾರ. ಕ್ರಾಸಿಂಗ್ ಮಾಡಿದಾಗ ಏನಾಗುತ್ತೆ ಹೇಳ್ರಿ, ಡಿಫರೆಂಟ್ ವರೈಟೀಸ್ ಆಫ್ ಜೀನ್ಸ್ ಕ್ಯಾನ್ ಬಿ ಕಂಬೈನ್ಡ್. ಡಿಫರೆಂಟ್ ವರೈಟೀಸ್ ಆಫ್ ಜೀನ್ಸ್ ಕ್ಯಾನ್ ಬಿ ಕಂಬೈನ್ಡ್ ವಿತ್ ಈಚ್ ಅದರ್. ಕಂಬೈನ್ ಆಗಿ ಏನಾಗುತ್ತೆ ಹೇಳ್ರಿ, ನಮಗ ಡಿಸೈರೇಬಲ್ ಕ್ಯಾರೆಕ್ಟರ್ ಇರುವಂತ ಒಂದು ಪ್ರಾಡಕ್ಟ್ ಸಿಗ್ತದ. ಅಂದ್ರೆ ಯಾವುದು, ಫ್ರೂಟ್ ಪ್ರಾಡಕ್ಟ್. ಈ ಒಂದು ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ, ದಟ್ ಈಸ್ ನಥಿಂಗ್ ಬಟ್ artificial hybridization. In artificial hybridization, what happens, that already we know our flower is bisexual in characteristics. So just little bit I will draw here the diagram roughly. So here it is an stigma part, and here it is an ovary, and the thalamus and pedicel part, and these are the petals. Okay. Here the ovary, style and stigma, and there are the stamen. ಇಲ್ಲಿ ಏನಿರ್ತಾವೆ ಹೇಳ್ರಿ, ಇಲ್ಲಿ ಸ್ಟೆಮನ್ ಇರ್ತಾವ. ಸ್ಟೆಮನ್ ಒಳಗಡೆ ಪೋಲನ್ ಗ್ರೇನ್ಸ್ ಡೆವಲಪ್ಮೆಂಟ್ ಆಗ್ತಾ ಇರ್ತಾವ. Our flowers are bisexual in characteristics, means they produce both male and female gametes in it. So here in artificial hybridization technique, there are mainly two important steps can be carried out. In that, first one is emasculation process, and second one is bagging process. In emasculation process, what happens, they remove the male reproductive part of the flower, that is called as anther, by using the forceps or else the scissor. And after removing the anther part, so they covered this flower with the polythene bag. That is the bag or is the plastic bag or is polythene bag that is mainly made up with the butter paper. ಬಟರ್ ಪೇಪರ್ ಇಂದ ಮಾಡಿರುವಂತ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನ ಏನ್ ಮಾಡ್ತಾರ, ಕವರ್ ಮಾಡ್ತಾರ. ಇಲ್ಲಿ ಕ್ವಶನ್ ಕೇಳಬಹುದು, ಯಾಕೆ ಇದನ್ನ ಕವರ್ ಮಾಡ್ತಾರ ಅಂತಂದ್ರೆ, ಇಲ್ಲಿ ತನ್ನಲ್ಲಿ ಬೆಳೆದ ಇರುವಂತಹ ಸ್ಟೆಮನ್ ಗಳನ್ನ ರಿಮೂವ್ ಮಾಡ್ಯಾರ. ಅವ್ರು ಮೇಲ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಆಂಥರ್ ಪಾರ್ಟ್ ಅನ್ನ ರಿಮೂವ್ ಮಾಡ್ಯಾರ. ರಿಮೂವ್ ಮಾಡಿ ಪ್ಲಾಸ್ಟಿಕ್ ಬ್ಯಾಗ್ ಹಾಕುದ್ರಿ ಏನ್ ಉದ್ದೇಶ ಅಂತಂದ್ರೆ, ಬೇರೆ ಯಾವುದೋ ಆರ್ಗ್ಯಾನಿಸಮ್ಸ್ ಪೋಲನ್ ಗ್ರೇನ್ಸ್ ಬಂದು ಈ ಸ್ಟಿಗ್ಮಾ ಮೇಲೆ ಕೂಡುವಂತ ಚಾನ್ಸಸ್ ಇರ್ತದ, ಮತ್ತೆ ಸ್ಟಿಗ್ಮಾ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಹಾಗಾಗಿ ಪ್ಲಾಸ್ಟಿಕ್ ಬ್ಯಾಗ್ ಹಾಕ್ಬಿಟ್ರೆ ಬೇರೆ ಯಾವುದೇ ಪೋಲನ್ ಗ್ರೇನ್ಸ್ ಗಳು ಬರಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರ, ತಮಗೆ ಯಾವ ಪೋಲನ್ ಗ್ರೇನ್ಸ್ ಬೇಕಾಗಿರ್ತದೋ, the pollen grains which are want to be desired, or else the pollen grain which have to be fertilized, that pollen grains will be dust on this flower after removing this butter paper. ಈ ಒಂದು ಬಟರ್ ಪೇಪರ್ ಕವರ್ ಏನಿರುತ್ತ, ಇದನ್ನ ರಿಮೂವ್ ಮಾಡಿದ ನಂತರ ಏನ್ ಮಾಡ್ತಾರೆ, ಇದ್ರ ಮೇಲೆ ಪೋಲನ್ ಗ್ರೇನ್ಸ್ ಗಳನ್ನು ಡಸ್ಟ್ ಮಾಡ್ತಾರೆ. ತಮಗೆ ಯಾವ ಟೈಪ್ ಪೋಲನ್ ಗ್ರೇನ್ಸ್ ಬೇಕೋ ಅಂತ ಪೋಲನ್ ಗ್ರೇನ್ಸ್ ಅನ್ನ ಇದ್ರದ ಮೇಲ್ಗಡೆ ಡಸ್ಟ್ ಮಾಡ್ತಾರ. ಸೊ ಈ ಪ್ರೊಸೆಸ್ ಅನ್ನ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊ ಎಷ್ಟೋ ಜನ ಕ್ರಾಸಿಂಗ್ ಮಾಡಬೇಕಾದ್ರೆ ಗ್ರೆಗರ್ ಜಾನ್ ಮೆಂಡಲ್ ಮಾಡಿರೋದನ್ನು ಸಹಿತ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್. ಈಗ ಯಾವ್ದಾದ್ರು ಎರಡು ಮ್ಯಾಂಗೋ ಪ್ಲಾಂಟ್ ಇರ್ತಾವ ಅಂತ ತಿಳ್ಕೊರಿ, ಒಂದು ಮ್ಯಾಂಗೋ ಪ್ಲಾಂಟ್ ಹುಳಿ ಮಾವಿನ ಹಣ್ಣನ್ನು ಕೊಡ್ತಾ ಇರ್ತದೆ, ಇನ್ನೊಂದು ಸ್ವೀಟ್ ಮಾವಿನ ಹಣ್ಣು ಕೊಡ್ತಾ ಇರ್ತದೆ. ಅಂದ್ರೆ ಆ ಎರಡೂ ಮ್ಯಾಂಗೋ ಫ್ಲವರ್ ಪೋಲನ್ ಗ್ರೇನ್ಸ್ ಅನ್ನ ತೆಗೆದು ಏನಾದ್ರು ನೀವು ಕ್ರಾಸಿಂಗ್ ಮಾಡಿದ್ರೆ ಅಂತ ತಿಳ್ಕೊರಿ, ಹುಳಿ ಮ್ಯಾಂಗೋ ಪ್ರೊಡ್ಯೂಸ್ ಮಾಡುವಂತ ಮಾವಿನ ಗಿಡನು ಸಹಿತ ಸ್ವೀಟ್ ಮ್ಯಾಂಗೋ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದ. ಈ ಪ್ರೊಸೆಸ್ ಅನ್ನ ಏನಾದ್ರು ಕ್ಯಾರಿಡ್ ಔಟ್ ಮಾಡಿದ್ರೆ, ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಜೀನ್ಸ್ ಗಳು ಕಂಬೈಂಡ್ ಆಗಿ ಒಂದು ಹೈಬ್ರಿಡ್ ಪ್ರಾಡಕ್ಟ್ ಸಿಗ್ಲಿಕ್ಕೆ ಚಾನ್ಸ್ ಆಗ್ತದ. ಈಗ ನೀವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡ್ರಿ, ತರಕಾರಿಗಳು ಎಷ್ಟು ವೆರೈಟಿ ಸಿಗ್ತಾವ, ಅದರದ್ದು ಸೈಜು, ವೇರಿಯೇಷನ್, ಅದರದ್ದು ಕಲರು, ಅದೆಲ್ಲವೂ ರೆಡಿ ಆಗಿರೋದು ಇದರಿಂದ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ದಿಂದ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಂತಂದ್ರೆ, ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ. ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಂದ್ರೆ ಏನು, ಬೆಳೆಗಳನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ, ಬೆಳೆಗಳನ್ನ ವೃದ್ಧಿ ಮಾಡೋದಕ್ಕೋಸ್ಕರ. ಈಗ ಲಾರ್ಜ್ ಪಾಪ್ಯುಲೇಷನ್ ಇರೋದ್ರಿಂದ ನಮ್ಮ ಇಂಡಿಯಾ ಒಳಗಡೆ ಎಷ್ಟೊಂದು ಪಾಪ್ಯುಲೇಷನ್ ಐತಿ. ಏನಾದ್ರೂ ಕ್ರಾಪ್ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಬಂದಿರಲಿಲ್ಲ ಅಂದ್ರೆ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಾಲಜಿ ಏನಾದ್ರೂ ಬಂದಿರಲಿಲ್ಲ ಅಂತಂದ್ರೆ ಮನುಷ್ಯರಿಗೆ ಆಹಾರನೇ ಸಿಗ್ತಾ ಇರಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ರಿ, ಈ ಪೋಲನ್ ಗ್ರೇನ್ಸ್ ಏನಿದಾವಲ್ಲ ಸ್ಟಿಗ್ಮಾ ಮೇಲೆ ಬಂದು ಕೂಡ್ಲಿಕ್ಕೆ ಅಂತಂದ್ರೆ ಫರ್ಟಿಲೈಸೇಷನ್ ಆಗಂಗಿಲ್ಲ, ಫ್ರೂಟ್ ಫಾರ್ಮೇಶನ್ ಆಗಂಗಿಲ್ಲ. ಫ್ರೂಟ್ ಫಾರ್ಮೇಶನ್ ಆಗ್ಲಿಕ್ಕೆ ಅಂದ್ರೆ ಅದರಲ್ಲಿ ಸೀಡ್ಸ್ ಇರಂಗಿಲ್ಲ. ನಾವು ತಿನ್ನುವಂತ ಎಷ್ಟೋ ಆಹಾರಗಳು ಸೀಡ್ಸ್ ಇರ್ತಾವ, ಮತ್ತೆ ಫ್ರೂಟ್ಸ್ ಸಹಿತ ಇರ್ತದ. ಅಂದ್ರೆ ಪಾಲಿನೇಷನ್ ಪ್ರೊಸೆಸ್ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿಯಾಗಿ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಸಹಿತ ಅಷ್ಟೇ ಇಂಪಾರ್ಟೆಂಟ್. ಇವಾಗ ನಮಗೆ ಕ್ಯೂರಿಯಾಸಿಟಿ ಆಗಿರುವಂತ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ, ಪೋಲನ್ ಟ್ಯೂಬ್ ಓವರಿ ಒಳಗಡೆ ಹೋಗಿ ಎಂಬ್ರಿಯೋ ಸ್ಯಾಕ್ ಒಳಗಡೆ ನಿಂತದ.
ಅದರದ ನೆಕ್ಸ್ಟ್ ಪ್ರೊಸೆಸ್ ಏನಾಗ್ತದ, ನೆಕ್ಸ್ಟ್ ಅದು ಏನ್ ಮಾಡ್ತದ ಅನ್ನುವಂಥದ್ದು ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಇವಾಗ ನೋಡ್ರಿ ಓವರಿ ಡಯಾಗ್ರಾಮ್ ತೆಗಿತೀನಿ ನಾನು. ಇದು ಕಂಪ್ಲೀಟ್ ಆಗಿರುವಂತ ಓವರಿ ಪಾರ್ಟ್. ಓಕೆ, ಈ ಓವರಿ ಒಳಗಡೆ ಏನಿರ್ತದೆ ಹೇಳ್ರಿ, ಓವಿಲ್ಸ್ ಇರ್ತದ. ಓವಿಲ್ಸ್ ಡಯಾಗ್ರಾಮು ಸಹಿತ ತೆಗಿತೀನಿ ನೋಡ್ರಿ. ಇದು ಫಿನಿಕಲ್ ಪಾರ್ಟ್. ಓಕೆ, ಇದ್ರದ್ದು ಒಳಗಡೆ ಏನಿರ್ತದೆ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಇರ್ತದೆ, ನ್ಯೂ ಸೆಲ್ಸ್ ಪಾರ್ಟ್. ಈ ನ್ಯೂ ಸೆಲ್ಸ್ ಪಾರ್ಟ್ ಒಳಗಡೆ ಎಂಬ್ರಿಯೋ ಸ್ಯಾಕ್. ಸೊ ಇದು ಒಂದು ಔಟರ್ ಇಂಟೆಗ್ಯುಮೆಂಟ್, ದೆನ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇನ್ನರ್ ಇಂಟೆಗ್ಯುಮೆಂಟ್ ಇರ್ತದ. ಇದು ಮೈಕ್ರೋಪೈಲರ್ ಎಂಡ್. ಸೊ ಎಗ್ ಎಲ್ಲಿ ಇರ್ತಾವ ಅಂತಂದ್ರೆ ಇಲ್ಲಿ ಇರ್ತದೆ ಎಗ್. ದೆನ್ ನೆಕ್ಸ್ಟ್ ಈ ಕಡೆ ಸೈನರ್ಜಿಡ್ಸ್ ಇರ್ತದ, ಮತ್ತೆ ಇದ್ರ ಒಳಗಡೆ ಒಂದು ಪೋಲಾರ್ ಸೆಲ್ ಇರ್ತದೆ. ಓಕೆ, ಇವಾಗ ಪೋಲನ್ ಟ್ಯೂಬ್ ಹಂಗೂ ಹಿಂಗೂ ಕಷ್ಟಪಟ್ಟು ಏನ್ ಮಾಡ್ತದೆ ಹೇಳ್ರಿ, ಈ ಸ್ಟೈಲ್ ಮುಖಾಂತರ ಇದ್ರದ್ದು ಒಳಗಡೆ ಬರ್ತೈತಿ. ಇದು ಏನ್ ಮಾಡಿರ್ತದ, 2 ಮೇಲ್ ಗ್ಯಾಮೆಟ್ಸ್ ಗಳನ್ನ ತಗೊಂಡು ಬಂದಿರ್ತೈತಿ ತನ್ನ ಜೊತೆಗೆ. ಈ ಸೈನರ್ಜಿಡ್ಸ್ ಏನ್ ಮಾಡ್ತಾವ ಅಂತಂದ್ರೆ ಈ ಪೋಲನ್ ಟ್ಯೂಬ್ ಗೆ ಗೈಡ್ ಮಾಡುತ್ತ ಒಳಗಡೆಗೆ ಹೋಗ್ಲಿಕ್ಕೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಲ್ ಗ್ಯಾಮೆಟ್, 2 ಮೇಲ್ ಗ್ಯಾಮೆಟ್ ರಿಲೀಸ್ ಆಕವು ಒಳಗಡೆಗೆ, 2 ಮೇಲ್ ಗ್ಯಾಮೆಟ್ ರಿಲೀಸ್ ಆಗುತ್ತೆ. ಇದು ನಾನು ಲಾರ್ಜರ್ ಎಂಬ್ರಿಯೋ ಸ್ಯಾಕ್ ಅನ್ನು ತೆಗಿತೀನಿ ನೋಡ್ರಿ. ಸೊ ಹಿಯರ್ there are the antipodals and 2 are the synergids, and here 1 is the egg cell, egg, and here at the center, red ನಾನು ಇದು ತೆಗೆದಿನಿ. At the center these are the polar nuclei. So here totally the pollen tube, when it enters, it discharges the 2 male gamete. Here it is the 1 male gamete and here it is the another male gamete. So this male gamete transfer through the synergids. ಈ synergids ಮುಖಾಂತರನೇ male gametes ಒಳಗಡೆ ಹೋಗ್ತದೆ. So totally out of the 2 male gametes they reach to the embryo sac. 2 male gamete reach to the embryo sac. Here what happens, 1 male gamete that can fuse with the egg cell to form the zygote. The process is called as syngamy, and the other male gamete fuse with the polar nuclei to form the primary endosperm nuclei, and the process is called as triple fusion. Why it is called triple fusion? Other male gamete has the 1 nuclei and polar nuclei has the 2 nucleus. So that's why it become the 3 nucleus in the primary endosperm nuclei. That is the PEN. The syngamy and triple fusion both each other constituent, and it is called as double fertilization. Do you got the point what we are discussing now? That is the double fertilization. Okay, and later what happens, once the egg cell combined with the zygote, and later the zygote, it is converted into embryo, and this primary endosperm nuclei, it is converted into primary endosperm cell. That primary endosperm cell which converted into the endosperm. Let me discuss about the embryo and endosperm in detail. ಎಂಬ್ರಿಯೋ ಅಂದ್ರೆ ಏನು, ಎಂಡೋಸ್ಪರ್ಮ್ ಅಂದ್ರೆ ಏನು, ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಈ ಎಂಬ್ರಿಯೋದಿಂದನೇ ನೆಕ್ಸ್ಟ್ ಏನ್ ಫಾರ್ಮೇಶನ್ ಆಗುತ್ತಪ್ಪ ಅಂತಂದ್ರೆ ಸೀಡ್ ಫಾರ್ಮೇಶನ್ ಆಗುತ್ತಾ, ನೆನಪಿಟ್ಕೊಡ್ರಿ. ಈ ಎಂಡೋಸ್ಪರ್ಮ್ ಏನಿದೆಯಲ್ಲ, ಈ ಎಂಡೋಸ್ಪರ್ಮ್ ಕೆಲವೊಂದಿಷ್ಟು ಪ್ಲಾಂಟ್ ಒಳಗಡೆ ಹಾಗೆ ಉಳ್ಕೊಂತದ, ಕೆಲವೊಂದಿಷ್ಟು ಪ್ಲಾಂಟ್ ಒಳಗಡೆ ಅದು ಉಳ್ಕೊಳ್ಳಂಗಿಲ್ಲ. ಅದು ಫ್ರೂಟ್ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಕನ್ಸ್ಯೂಮ್ ಆಗ್ಬಿಡ್ತದೆ. ಸೊ ಹಾಗಾದ್ರೆ ಫಸ್ಟ್ ನಾವು ಇವಾಗ ಎಂಡೋಸ್ಪರ್ಮ್ ಬಗ್ಗೆ ಸ್ಟಡಿ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೋಡ್ರಿ ಎಂಬ್ರಿಯೋ ಬಗ್ಗೆ ವಿಡಿಯೋ ಸ್ಕಿಪ್ ಮಾಡೋ